ವಾನರ ವೀರರು ಹನುಮಂತನನ್ನು ಓಲೈಸಿಕೊಂಡು ಕಾರ್ಯಾಸಕ್ತನನ್ನು ಹೊಂದಿರುವ ಕಾರ್ಯಗಳಂತೊಪ್ಪಿ ಚಂದ್ರಮನ ಸುತ್ತೂ ಮೂಡಿ ಮಿನುಗುತ್ತಿರುವ ನಕ್ಷತ್ರಗಳಂತೆ ಅಲ್ಲಿ ಕುಳಿತಿದ್ದರು. ಜೀವನದ ಪರಮ ಗುರಿಯನ್ನೇ ಅವಲಂಬಿಸಿರುವ ಬದುಕಿನಂತೆ ಕಿಷ್ಕಿಂಧೆಯ ವೀರ ಪರಿವಾರವು ಅಲ್ಲಿ ಒಪ್ಪಿತ್ತು. ಎಂತು ಹನುಮಂತನು ಶ್ರೀರಾಮನನ್ನು ಕಂಡು ಅನುಗ್ರಹವನ್ನು ಬೇಡಿ ವಾನರರ ಭವಿತವ್ಯವನ್ನು ರೂಪಿಸಿದನೋ, ಅಂತೆಯೇ ಸೀತಾದೇವಿಯನ್ನೂ ಕಂಡು ಕೈಗೊಂಡ ಕಾರ್ಯದ ಸಿದ್ಧಿಯನ್ನು ಪಡೆದು ಅದನ್ನು ಪೂರ್ಣವಾಗಿ ಹೊಂದಿಸಿಕೊಡಬೇಕೆನ್ನುವಂತೆ ಅವರೆಲ್ಲರೂ ಅವನ ಬಳಿ ಸಾರಿ ಅವನು ಕೇಳುವಂತೆಯೇ ತಮ್ಮ ತಮ್ಮಲ್ಲಿ ಪಿಸುಗುಟ್ಟತೊಡಗಿದರು. ಆದರೆ ಎಲ್ಲರನ್ನೂ ಹೂಂಕಾರ ಮಾತ್ರದಿಂದ ತಡೆದು ಅಂಗದನನ್ನು ಮುಂದಿರಿಸಿಕೊಂಡ ಜಾಂಬವಂತನು ಆಂಜನೇಯನನ್ನು ಕುರಿತು, ಮುಖ್ಯಪ್ರಾಣ, ನಮಗೆ ನಮ್ಮ ಈ ಕಾರ್ಯಗೌರವವು ಮುಖ್ಯವಾದುದು ಮಾತ್ರವಲ್ಲ, ಪ್ರಾಣಾಧಿಕವೂ ಆಗಿದೆ. ಈ ಕಪಿವೀರರೆಲ್ಲ ಅತಿಯಾದ ಉತ್ಸಾಹದ ಭರದಲ್ಲಿಯೂ ಇದ್ದಾರೆ. ಆದರೆ ವೃದ್ಧನಾದ ನನ್ನ ಅಂತರ್ಯವು ಕಾರ್ಯದ ಯಶಸ್ಸು ಇಷ್ಟರಿಂದಲೇ ಪ್ರಾಪ್ತಿಸಲಾರದೆಂದು ನುಡಿಯುತ್ತಾ ಇದೆ. ಹಾಗೆಂದು ಸುಮ್ಮನಿರುವುದು ಹೇಗೆ? ಅದನ್ನೇ ಕುರಿತು ಬಹುರೀತಿಯಿಂದ ಚಿಂತನೆ ಮಾಡಿದಾಗ ನೀನಲ್ಲದೆ ಅನ್ಯಥಾ ಅದು ದುಸ್ತರವೆಂದೇ ಮನೆಯರಿಕೆ ಆಗುತ್ತಾ ಇದೆ. ಇತರರು ಅಸಮರ್ಥರಲ್ಲ. ಆದರೂ ಎಲ್ಲ ಯೋಗಾಯೋಗಗಳನ್ನು ಪರಾಮರ್ಶಿಸಿದಾಗ ನಮ್ಮಲ್ಲಿ ಯಾರಿಗೂ ಇಲ್ಲದ ಅರ್ಹತೆಯು ನಿನ್ನಲ್ಲಿ ತುಂಬಿರುವುದೆಂದೇ ಖಚಿತವಾಗುತ್ತದೆ. ನೀನಲ್ಲದೆ ಶ್ರೀರಾಮನ ದರ್ಶನ ಲಾಭವು ಖಂಡಿತವಾಗಿಯೂ ನಮಗಾಗುತ್ತಿರಲಿಲ್ಲ. ಸೀತಾ ದರ್ಶನದ ಭಾಗ್ಯವು ಕೂಡ ಅಂತೆಯೇ ಸಂಪ್ರಾಪ್ತಿಸಬೇಕೆಂದು ನನಗನಿಸುತ್ತದೆ. ಹಿಂದೆ ಸೃಷ್ಟಿಕರ್ತನ ಮುಖದಿಂದ 4 ವೇದಗಳು ಹುಟ್ಟಿಕೊಂಡುವಂತೆ ಸಾವಿತ್ರಿ ದೇವಿಯು ಅವುಗಳನ್ನು ಮಕ್ಕಳಂತೆ ಪೋಷಿಸುತ್ತಿದ್ದಳಂತೆ. ಒಂದು ದಿನ ತಮಾಸುರನೆಂಬ ದೈತ್ಯನು ಶಿಶುರೂಪದ ಆ ವೇದಗಳನ್ನು ಕದ್ದೊಯ್ದು ಸಮುದ್ರ ಮಧ್ಯದಲ್ಲಿ ಅಡಗಿಸಿಕೊಂಡನಂತೆ. ಮತ್ತೆ ಮಹಾವಿಷ್ಣುವೇ ಮತ್ಸ್ಯರೂಪದಿಂದ ಆ ರಕ್ಕಸನನ್ನು ಕೊಂದು ವೇದಗಳನ್ನು ಉದ್ಧರಿಸಿದನಂತೆ. ಸೀತಾದೇವಿಯನ್ನು ಅಪಹರಿಸಿರುವ ದುಷ್ಟರಾವಣನು ಈ ತೆಂಕಣ ಸಾಗರದಾಚೆ ಅವಿತುಕೊಂಡಿದ್ದಾನೆಂತ ಶ್ರೀರಾಮನೇ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡತಕ್ಕವನು. ಆದರೆ ಜಾನಕಿಯನ್ನರಸಿ ಬರಬೇಕೆಂದು ನಮಗೆ ಆಜ್ಞೆ ಮಾಡಿದನಲ್ಲ, ನಮ್ಮದು ಒಂದು ಭಾಗವು ಈ ಸತ್ಕಾರದಲ್ಲಿ ಇರಬೇಕೆಂದೇ ಆ ಮಹಾನುಭಾವನು ಎಣಿಸಿರಬೇಕು. ಸಮುದ್ರದ ಪಾಲಾಗಿ ಹೋಗಿದ್ದ ದೇವ ಸಂಪತ್ತನ್ನು ಮರಳಿ ಪಡೆಯುವುದಕ್ಕಾಗಿ ದೇವಾಸುರರೇ ಒಂದಾಗಿ ಅಬ್ಧಿಮತನವನ್ನು ಮಾಡಿದ್ದರು. ವಾಸುಕಿಯೇ ಹಗ್ಗವಾಗಿ, ಮಂದರವೇ ಕಡೆಗೋಲಾಗಿ ಆ ಘನವಾದ ಕಾರ್ಯವು ಆರಂಭಿಸಲ್ಪಟ್ಟಿತು. ಆದರೆ ಮಂದರ ಪರ್ವತವು ಮಾತ್ರ ತಳವಿಲ್ಲದ ಆ ಸಾಗರದಲ್ಲಿ ಕೆಳಗಿಳಿಯುತ್ತಲೇ ಹೋಯಿತು. ಆಗ ಮಹಾವಿಷ್ಣುವೇ ಕೂರ್ಮರೂಪದಿಂದ ಬೆನ್ನುಕೊಟ್ಟು ಮಂದರಾದ್ರಿಯನ್ನು ನೆಗಹಿ ಸತ್ಕಾರ್ಯವದು ಪೂರೈಸಲ್ಪಡುವಂತೆ ಅನುಗ್ರಹ ಮಾಡಿದನು. ಅಂತೆಯೇ ಅಮೃತವೂ ಪ್ರಾಪ್ತಿಸಿತು. ನಮ್ಮ ವಾಲಿ ಸುಗ್ರೀವರ ಕಲಹದಲ್ಲಿ ಶ್ರೀರಾಮನೇ ಪೂರ್ಣ ಸಹಾಯಕನಾಗಿ ಸುಗ್ರೀವನನ್ನು ಉದ್ಧರಿಸಿದನು. ಅದರಿಂದಲೇ ನಮ್ಮ ಕಿಷ್ಕಿಂಧೆಯಲ್ಲಿ ಧರ್ಮಜಾಗೃತಿ ಉಂಟಾಯಿತು. ದುಷ್ಟ ನಿಗ್ರಹ ಮಾಡಿ ಅಧರ್ಮದ ಹುಟ್ಟನ್ನೇ ಅಡಗಿಸಿ ಧರ್ಮವನ್ನು ಉದ್ಧರಿಸ ಹೊರಟಿರುವ ಶ್ರೀರಾಮಚಂದ್ರನ ನಿರ್ದಿಷ್ಟ ಕಾರ್ಯಾವಸರದಲ್ಲಿ ಪೂರ್ವಭಾವಿಯಾಗಿ ದುಡಿಯಲು ಸುಗ್ರೀವನ ಅನುಚರರಾದ ನಾವೇ ಬದ್ಧರಲ್ಲವೇ? ಅಂತೆಯೇ ಈ ಸೀತಾನ್ವೇಷಣದ ಮೊದಲ ಕಾರ್ಯವು ಆ ಹೊಣೆಯೊಂದಿಗೆ ನಮಗೆ ಒಪ್ಪಿಸಲ್ಪಟ್ಟಿದೆ. ಜ್ಞಾನ ಸ್ವರೂಪವೆನ್ನಿಸುವ ವೇದಗಳು ದುಷ್ಟತಮಸ್ಸಿನಿಂದ ಅಪಹೃತವಾದಾಗ ಅನಿಮಿಷ ನೇತ್ರಗಳುಳ್ಳ ಆ ಮತ್ಸ್ಯರೂಪದಿಂದಲೇ ಉದ್ಧರಿಸಲ್ಪಟ್ಟವು. ದೇವ ಸಂಪತ್ತನ್ನು ಮರಳಿ ಪಡೆಯುವ ಆ ಕ್ಷೀರಾಬ್ಧಿ ಮತನದಲ್ಲಿ ಕೂರ್ಮರೂಪವು ಸರ್ವಾಧಾರವಾಗಿಯೇ ಪರಿಣಮಿಸಿತು. ಜ್ಞಾನಪ್ರದಾಯಕನೂ ಕರ್ಮ ಪ್ರಚೋದಕನೂ ಆಗಿ ಭಗವಂತನು ತಾನಾಗಿಯೂ ತನ್ನವರಿಂದಲಾಗಿಯೂ ಧರ್ಮವನ್ನು ಉದ್ಧರಿಸತಕ್ಕ ಆ ವಿವಿಧತೆಯನ್ನು ವ್ಯಕ್ತಪಡಿಸುತ್ತಾನೆ. ಅದನ್ನರಿಯುವ ಬುದ್ಧಿಯು ನಮಗಿದ್ದರೆ ಎಲ್ಲವೂ ಸುಸೂತ್ರವಾಗಿಯೇ ನಡೆದು ಕವಿದ ಮಾರ್ಗದ ಕತ್ತಲೆಯು ಕಳೆದು ಮುಂಬೆಳಕು ತಾನಾಗಿ ಕಾಣುತ್ತದೆ. ಆಂಜನೇಯ, ಶ್ರೀರಾಮನ ಪಾದದರ್ಶನದ ಭಾಗ್ಯವನ್ನು ಪಡೆದ ಮೇಲೆಯೇ ಮಸುಳಿಸಿದ್ದ ನಿನ್ನ ಜ್ಞಾನವು ಸುಪ್ರಕಾಶವನ್ನು ತಳೆಯಿತು. ಚಿಕ್ಕಂದಿನಿಂದಲೇ ನಿನ್ನ ವ್ಯಕ್ತಿತ್ವವು ಏನೋ ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತಿತ್ತು. ಈಗಲಂತೂ ಶ್ರೀರಾಮನ ಪೂರ್ಣವಾದ ಅನುಗ್ರಹದಿಂದ ನಿನ್ನ ಎಲ್ಲ ವಿದ್ಯೆಗಳು ಬುದ್ಧಿಯು ವಿಶೇಷವಾಗಿ ಪ್ರಕಾಶಿಸುತ್ತಿವೆ.
ಆದುದರಿಂದ ನಿನ್ನಿಂದಲೇ ಯಾವುದೋ ಮಹಾಕಾರ್ಯವು ಜರುಗಲಕ್ಕಿದೆ ಎಂಬುದನ್ನು ತರ್ಕಿಸಬಹುದು. ವಜ್ರಹತಿಯನ್ನುಂಡು ವಜ್ರಕಾಯನೇ ಆಗಿ ಮೃತ್ಯುವನ್ನೂ ಮೀರಿರುವ ನೀನು ನಮ್ಮಲ್ಲಿ ಅಮರನೇ ಆಗಿರುವೆ. ಭೂಲೋಕದಲ್ಲಿ ಜ್ಞಾನನಿಧಿಗಳಾದ ಬ್ರಾಹ್ಮಣರೇ ಅಮರರೆಂದು ವಿಖ್ಯಾತರಾಗಿರುವರು. ನೀನು ಸುಜ್ಞಾನ ಸಂಪನ್ನನಾಗಿಯೂ ಅಮರತೆಯನ್ನು ಪಡೆದಿರುವೆ. ನಮಗೆಲ್ಲರಿಗೂ ಯಾರು ಪ್ರಾಣ ಸ್ವರೂಪನೋ ಅವನೇ ನಿನ್ನ ಜನ್ಮಕ್ಕೆ ಕಾರಣನು. ನಮ್ಮೆಲ್ಲರ ಜೀವನವನ್ನೇ ಕೊನೆಗಳಿಸತಕ್ಕ ಯಾವ ಮರಣವಿದೆಯೋ ಅದರಿಂದ ಎಂದೋ ನೀನು ಬಿಡುಗಡೆಗೊಂಡವನು. ನಮಗೂ ನಿನಗೂ ಇರತಕ್ಕ ಈ ಅಂತರವನ್ನು ನೋಡು. ನಾವು ಹುಟ್ಟಿ ಸಾಯುವ ಅವಧಿಯಲ್ಲಿ ಎಷ್ಟು ಸಾಧವೋ ಅಷ್ಟನ್ನೇ ಮಾಡಬಹುದಾದವರು. ನೀನು ಹುಟ್ಟಿಯೂ ಸಾಯದಿರುವುದರಿಂದ ನಮ್ಮಿಂದ ಆಗದುದನ್ನು ಮಾಡಿಯೇ ಪೂರೈಸಬಹುದಾದವನೆಂದು ನಿಸ್ಸಂದೇಹವಾಗಿಯೂ ಹೇಳಬಹುದು. ಸೂರ್ಯೋಪಾಸನೆಯನ್ನು ಮಾಡಿ ಆ ಯೋಗ ವಿದ್ಯಾಬಲದಿಂದ ಅಷ್ಟಸಿದ್ಧಿಗಳೆಲ್ಲವನ್ನೂ ಪ್ರಾಪ್ತಿಸಿಕೊಂಡವನು ನೀನು. ಭೂಮಿಗಿಂತ ಭಾರವಾಗಿ, ಗಾಳಿಗಿಂತ ಹಗುರವಾಗಿ, ನೀರಿಗಿಂತ ತೆಳುವಾಗಿ, ಅಗ್ನಿಗಿಂತ ತೇಜಸ್ವಿಯಾಗಿ, ಆಕಾಶದ ವಿಶೇಷವನ್ನು ಮೀರಿ ಆ ಮೂಲಶಕ್ತಿಯ ಪ್ರಭಾವವನ್ನು ಪೂರ್ಣವಾಗಿ ಅರಿತುಕೊಂಡು ಅತ್ಯಂತ ಸೂಕ್ಷ್ಮ ಹಾಗೂ ಬೃಹತ್ತಾಗಿ ಹೊಂದಿಕೊಳ್ಳುವ ವಿದ್ಯಾಸಿದ್ಧಿಯು ಮೊದಲೇ ನಿನ್ನನ್ನು ಸೇರಿದೆ.